ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗ್ಯಾಜೆಟ್ ಮಾತಾಡ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಿರುವಂತ ಪ್ರಾಡಕ್ಟ್ ಬಂದು ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M20. ನೀವು ನೋಡ್ತಿರ್ಬೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M20 ಅಂತ ಬರ್ದಿದ್ದಾರೆ. ಇದು ಬಂದು 64G ಗಿಗಾಬೈಟ್ ವೇರಿಯಂಟ್, 4GB ರ್ಯಾಮ್ ಜೊತೆಗೆ ಬರುವಂತದ್ದು. ಸೊ ನೀವಿನ್ನು ಗ್ಯಾಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಅನ್ನು ಒತ್ತಿ. ಯಾಕಂದ್ರೆ ನಾನು ನೆಕ್ಸ್ಟ್ ಯಾವ್ದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಬರುತ್ತೆ. ಸೊ ಈ ವಿಡಿಯೋನ ತಡ ಮಾಡಿದಿರಾ, ಶುರು ಮಾಡೋಣ ಬನ್ನಿ. ಈ ಅನ್ಬಾಕ್ಸಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಈ ಬಾಕ್ಸ್ ಅನ್ನ ತೋರ್ಸಕ್ ಇಷ್ಟಪಡ್ತೀನಿ. ಇದು ನೀವು ಮುಂದೆ ನೋಡಿರ್ಬೋದು, ಸ್ಯಾಮ್ಸಂಗ್ ಒಂದು ಆ ಫೋನ್ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ M20 ಅಂತ ಬ್ರ್ಯಾಂಡಿಂಗ್ ಜೊತೆಗೆ. ಸೈಡ್ಸ್ ಅಲ್ಲಿ ಸ್ಯಾಮ್ಸಂಗ್ M20 ಬ್ರ್ಯಾಂಡಿಂಗ್. ಹಿಂದೆ ನೋಡಿದ್ರೆ ನಾವು ಇನ್ಫಿನಿಟಿ ವಿ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಹಾಗೂ ಡ್ಯುಯಲ್ ಕ್ಯಾಮ್ರಾ, 5000 mAh ಬ್ಯಾಟ್ರಿ, ಆಮೇಲೆ ಸುಮಾರು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಇದನ್ನ ವಿಡಿಯೋ ಹೋಗ್ತಾ ನಿಮಗೆ ಹೇಳ್ತೀನಿ. ಇಲ್ಲಿ ಪ್ರೈಸಿಂಗ್ ಬಂದು 13,390 ಅಂತ ಕೊಟ್ಟಿದ್ದಾನೆ. ಆದ್ರೆ ಇದು ನಿಜವಾಗ್ಲೂ ಇದೆ ಪ್ರೈಸಿಂಗ್ ಅಲ್ಲ, ಇದು ಜಸ್ಟ್ 13,000ಗೆ ನಿಮಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ಈ ಫೋನ್ ನ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಈ ಡಿಸ್ಕ್ರಿಪ್ಷನ್, ಅದರಿಂದ ಹೋಗಿ ಪರ್ಚೇಸ್ ಮಾಡಬೇಕು. ಸೊ ಈ ಒಂದು ಫೋನ್ ನ ಸೀಲ್ ಏನಿದೆ ಅದನ್ನ ಓಪನ್ ಮಾಡೋಣ. ಸೊ ನಾವು ಈಗ ಈ ಫೋನ್ ನ ಎಲ್ಲ ಸೀಲ್ ಅನ್ನು ಬ್ರೇಕ್ ಮಾಡಿದೀವಿ. ಇದನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇದು ಸ್ಲೈಡಿಂಗ್ ಒಂದು ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ. ನೀವು ನೋಡ್ಬೋದು, ಇದೇ ಒಂದು ಪ್ಯಾಕೇಜಿಂಗ್. ಇದನ್ನ ನಾವು ಫಸ್ಟ್ ಮೇಲಿರುತ್ತೆ ಒಂದು ಬಾಕ್ಸ್. ಈ ಬಾಕ್ಸ್ ಅನ್ನ ತೆಗೆದು ನೋಡೋದಾದ್ರೆ ನಮಗೆ ಸಿಗುವಂತದ್ದು ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್, ರೀಜನಲ್ ಲಾಕ್ ಗೈಡ್ ಅಂಡ್ ವಾರಂಟಿ ಕಾರ್ಡ್. ಈ ಮೂರು ನಮಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇರಲ್ಲ. ಸೊ ಇದನ್ನ ಸೈಡಿಗೆ ಇಟ್ರೆ ನೆಕ್ಸ್ಟ್ ನಮಗೆ ಸಿಗುವಂತದ್ದೇ ಫೋನು. ಈ ಫೋನ್ ಬಗ್ಗೆ ನಾನು ಹೆಚ್ಚಾಗಿ ಹೇಳ್ತೀನಿ, ಸದ್ಯಕ್ಕೆ ಇದನ್ನ ಸೈಡ್ಗೆ ಇಟ್ಟರೋಣ. ಬಾಕ್ಸ್ ಒಳಗೆ ಒಂದು ಸ್ಯಾಮ್ಸಂಗ್ ಅಡಾಪ್ಟಿವ್ ಫಾಸ್ಟ್ ಚಾರ್ಜರ್ ಸಿಗುತ್ತೆ, ಹಾಗೂ USB, ನೀವು ನೋಡ್ತಿರ್ಬೋದು USB Type-C ಸಿಗುವಂತದ್ದು ಈ ಫೋನಿನ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಇನ್ನು ಬಾಕ್ಸ್ ಒಳಗೆ ನೋಡಿದ್ರೆ ಒಂದು ಸಣ್ಣ ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, ಅವಶ್ಯಕತೆ. ಓಕೆ, ಇದನ್ನೆಲ್ಲ ಸೈಡ್ಗೆ ಇಟ್ಟರೆ ನಾವು ಬರೋಣ ಫೋನ್. ಈ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M20. ಇದು ಬಂದು ಚಾರ್ಕೋಲ್ ಬ್ಲ್ಯಾಕ್ ಎಡಿಷನ್ ಅಂತ ಇದ್ರೆ. ಓಕೆ, ಸೊ ಇದು ಬಂದು ನಾನು ಹೇಳಿದಂಗೆ ಚಾರ್ಕೋಲ್ ಎಡಿಷನ್ ಅಂತ ಸಿಗುತ್ತೆ. ಹಿಂದೆ ಇರುವಂತ ಸ್ಟಿಕ್ಕರ್ ಅನ್ನು ಸಾಕಿರ್ತೀನಿ, ನೀಟಾಗಿ ಕಾಣಿಸುತ್ತೆ. ಓಕೆ, ಇದು ಒಂದು ಪ್ಲಾಸ್ಟಿಕ್ ಬ್ಯಾಕ್. ಪ್ಲಾಸ್ಟಿಕ್ ಅಲ್ಲಿ ಆಕ್ಚುಲಿ ಪಾಲಿಕಾರ್ಬೊನೇಟ್ ಅಂತಾರೆ, ಬಟ್ ಫೀಲ್ ಆಗೋದು ಪ್ಲಾಸ್ಟಿಕ್ ತರನೇ, ಕೇಳಿಸ್ತಿರ್ಬೋದು ಸೌಂಡ್. ಹಾಗೆ ಮುಂದೆ ಸ್ಕ್ರೀನ್ ಬಂದ್ರೆ, ಇದು ಸ್ಕ್ರೀನ್ ಇರುವಂತದ್ದು 6.3 ಇಂಚಸ್ ಸ್ಕ್ರೀನ್ ಇರೋದು, ವಿತ್ ನಾಚ್ ಡಿಸ್ಪ್ಲೇ ಇರೋದು. ಹಾಗೆ ಇದು ಒಂದ್ ಸೈಡ್ ಅಲ್ಲಿ ಪವರ್ ಬಟನ್ ಹಾಗೂ 2 ವಾಲ್ಯೂಮ್ ಲಾಕರ್. ಹಿಂದೆ ಬಂದು 2 ಕ್ಯಾಮ್ರಾ, ಒಂದು LED ಫ್ಲಾಶ್, ಒಂದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, ಹಾಗೂ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್. ಈ ಕಡೆ ಬಂದಾಗ ಒಂದು ಸ್ಯಾಮ್ಸಂಗ್ ನ ಸಿಮ್ ಟ್ರೇ ಒಂದು ಸಿಗುತ್ತೆ. ಈ ಸಿಮ್ ಟ್ರೇ ನ ವಿಶೇಷತೆ ಏನಂದ್ರೆ 2 ಸಿಮ್ ಹಾಗೂ 1 ಮೆಮೊರಿ ಕಾರ್ಡ್, 3 ಒಟ್ಟಿಗೆ ಹಾಕ್ಬೋದು. ಬೇರೆ ಫೋನ್ ಅಲ್ಲಿ ಆತರ ಆಗಲ್ಲ, ಹೈಬ್ರಿಡ್ ಸಿಮ್ ಬರುತ್ತೆ. ಸೊ ಈ ಫೋನ್ ನ ಫಸ್ಟ್ ಟೈಮ್ ಬೂಟ್ ಮಾಡೋಣ, ನೋಡೋಣ ಏನಾದ್ರು ಬ್ಯಾಟ್ರಿ ಇದೆ. ಹಾಗೆ ಇಲ್ಲಿ ಕೆಳಗಡೆ ನೋಡಿದ್ರು ಒಂದು ಹೆಡ್ಫೋನ್ ಜಾಕ್ ಸಿಗುತ್ತೆ, ಹಾಗೆ ಒಂದು USB Type-C, ಹಾಗೆ ಒಂದು ಸ್ಪೀಕರ್ ಗ್ರಿಲ್ ಇದೆ. ಎಲ್ಲ ಕಡೆಯಿಂದ ಪ್ಲಾಸ್ಟಿಕ್ ಹಾಕಿದ್ದಾರೆ. ಓಕೆ, ಎಲ್ಲ ತೆಗೆಯೋಣ. ಮೋಸ್ಟ್ಲಿ ಎಲ್ಲ ಪ್ಲಾಸ್ಟಿಕ್ ತೆಗ್ದೀನಿ. ಸೊ ಈ ಫೋನ್ ಇವಾಗ ಬೂಟ್ ಆಗ್ತಾ ಇದೆ. ಇದು ಬೂಟ್ ಆಗಿ ಫುಲ್ ಸೆಟ್ ಮಾಡಿ ಬರ್ತೀನಿ, ಆಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ನಾನು ಈ ಫೋನ್ ನ ಸೆಟ್ ಮಾಡಿದ್ದೀನಿ. ಈ ಫೋನ್ ನ ಸೆಟ್ ಮಾಡ್ಬೇಕಾದ್ರೆ ನನಗೆ ಗೂಗಲ್ ಅಕೌಂಟ್ ಆಸ್ ಯೂಶುವಲ್, ಆ ಫೋನ್ ಬೇರೆ ಫೋನ್ ಎಲ್ಲ ಕೇಳುತ್ತಲ್ಲ, ಅದೇ ತರ ಗೂಗಲ್ ಅಕೌಂಟ್ ಕೇಳಿದ್ರು, ಸೈನ್ ಇನ್ ಮಾಡಿದೆ. ನನ್ನ ಫಿಂಗರ್ ಪ್ರಿಂಟ್ ಹಾಗೂ ಫೇಸ್ ಎಲ್ಲ ಕೆಲ ಸೆಟ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದು 6.3 ಇಂಚಸ್ ಇರುವಂತಹ ಡಿಸ್ಪ್ಲೇ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳ್ಬೇಕಂದ್ರೆ. ನಿಜವಾಗ್ಲು ಕ್ಯಾಮ್ರಾದಲ್ಲಿ ಅಷ್ಟೆಲ್ಲ ಕಾಣಿಸ್ತಾ ಇರ್ಬೋದು, ಆದ್ರೆ ನಿಜವಾಗ್ಲೂ ನೋಡಕ್ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಟಿಯರ್ ಡ್ರಾಪ್ ನಾಚ್ ಇರುವಂತ ಡಿಸ್ಪ್ಲೇ. ಇದು ತುಂಬಾ ನೋಡಕ್ ಒಂಥರ ಚೆನ್ನಾಗಿದೆ. TFT ಡಿಸ್ಪ್ಲೇ ಆದ್ರೂ ಕೂಡ ನೋಡಕ್ಕೆ LCD ಅಷ್ಟು ಚೆನ್ನಾಗಿದೆ. ಸೊ ಇವಾಗ ನಾವು ಸೆಟ್ಟಿಂಗ್ಸ್ ಹೋದ್ರೆ, ಇದು ನೋಡ್ತಿರುವಂತ ಒಂದು ಆಂಡ್ರಾಯ್ಡ್ ಬಂದು
ಆಂಡ್ರಾಯ್ಡ್ ಓರಿಯೋ 8.1 ಅದಿನ್ಮೇಲೆ ಸ್ಯಾಮ್ಸಂಗ್ ಎಕ್ಸ್ಪೀರಿಯನ್ಸ್ ಸ್ಕಿನ್ ಹಾಕಿದ್ದಾರೆ. ಸೊ ಇದು ಬಂದು 64GB ವೇರಿಯಂಟ್ ವರ್ಷನ್ ವಿತ್ 4GB ರ್ಯಾಮ್. ಇದ್ರೊಳಗೆ ಇರುವಂತ ಒಂದು ನನಗೆ ತುಂಬಾ ಇಷ್ಟ ಆದಂತ ಒಂದು ಫೀಚರ್ ಏನಪ್ಪಾ ಅಂದ್ರೆ ಕ್ಯಾಮ್ರಾದಲ್ಲಿ ಏನಪ್ಪಾ ಆ ತರ ಫೀಚರ್ ಅಂತ ಅನ್ಕೊಂಡ್ರೆ, ಇದು ಬಂದು ವೈಡ್ ಆಂಗಲ್ ಶಾರ್ಟ್ ತೆಗೆಯುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, 2 ಕ್ಯಾಮ್ರಾ ಇರೋದು, 13 ಮೆಗಾಪಿಕ್ಸೆಲ್ ಒಂದು, 5 ಮೆಗಾಪಿಕ್ಸೆಲ್ ಒಂದು. ಈ 5 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಏನಕ್ಕೆ ಯೂಸ್ ಅಂದ್ರೆ ಅಲ್ಟ್ರಾ ವೈಡ್ ಆಂಗಲ್ ಶಾರ್ಟ್ಸ್, ಲೈಕ್ 120 ಡಿಗ್ರಿ ವ್ಯೂ ಇರುವಂತ ಶಾರ್ಟ್ಸ್ ಅನ್ನ ತೆಗೆಯುತ್ತೆ. ಅದ್ರ ಕೆಳಗೆ ಒಂದು LED ಫ್ಲಾಶ್ ನ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಇದು ಒಂದು ನಾರ್ಮಲ್ ಫೋಟೋ ನಿಮಗೆ ಸ್ಕ್ರೀನ್ ಮೇಲೆ ನಾರ್ಮಲ್ ಫೋಟೋ ಒಂದು ಹಾಕ್ತೀನಿ. ಹಾಗೆ ಇದು ಬಂದು ವೈಡ್ ಆಂಗಲ್, ತುಂಬಾ ಕ್ಯಾಪ್ಚರ್ ಮಾಡ್ಬೋದು ಒಂದೇ ಶಾರ್ಟ್ ಅಲ್ಲಿ. ನೀವು ಪನೋರಮಾ ತಗೊಂತಿರ್ತೀರಾ, ಆದ್ರೆ ಇದು ಪನೋರಮಾಗಿಂತ ಚೆನ್ನಾಗಿರುತ್ತೆ. ಒಂದೇ ಶಾರ್ಟ್ ಅಲ್ಲಿ ಫುಲ್ ಅಲ್ಟ್ರಾ ವೈಡ್ ಕ್ಯಾಪ್ಚರ್ ಮಾಡ್ಬೋದು. ನೀವು ನೋಡ್ತೀರಾ, ನಿಮಗೆ ಸ್ಕ್ರೀನ್ ಮೇಲೆ ಒಂದಷ್ಟು ಸ್ಯಾಂಪಲ್ಗಳನ್ನ ಹಾಕ್ತೀನಿ. ಸೊ ಬೇರೆ ಕ್ಯಾಮ್ರಾ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ಎಲ್ಲ ಸ್ಯಾಮ್ಸಂಗ್ ಫೋನ್ ಇರುವಂತ ಫೀಚರ್ಸ್ ಗಳೇ ಇದ್ರಲ್ಲೂ ಇರುತ್ತೆ. ಫ್ರಂಟ್ ಕ್ಯಾಮ್ರಾ ಬಂದು 8 ಮೆಗಾಪಿಕ್ಸೆಲ್, ಅದ್ರದ್ದು ಒಂದೆರಡು ಸ್ಯಾಂಪಲ್ ಇವಾಗ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸೊ ನೋಡಿದ್ರೆ ನೀವೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ M20 ಫೋನ್ ನೀವೇನಾದ್ರು ಈ ಒಂದು 1 ಮಂತ್ ಅಲ್ಲಿ ಹೊಸ ಫೋನ್ ತಗೋಬೇಕು ಬಡ್ಜೆಟ್ ರೇಂಜ್ ಅಲ್ಲಿ ಅಂದ್ರೆ ಈ ಫೋನ್ ನ ಟ್ರೈ ಮಾಡ್ಬೋದು. ಇಲ್ಲ ನೀವು ಇನ್ನ 2 ಮಂತ್ಸ್ ಆದ್ಮೇಲೆ ತಗೊಳ್ಳೋದ್ರೆ ರೆಡ್ಮಿ ನೋಟ್ 7ಗೆ ವೆಯ್ಟ್ ಮಾಡಿ, ಅದಾದ್ಮೇಲೆ ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ರೆಡ್ಮಿ ನೋಟ್ 7 ನಮ್ಗೆ ಗೊತ್ತಿಲ್ಲ ಇನ್ನು ಹೇಗಿರುತ್ತೆ ಅಂತ. ಸೊ ರೆಡ್ಮಿ ನೋಟ್ 7 ಇನ್ನು ಈ ಮಂತ್ ಅಲ್ಲೇ ತಗೊಳ್ಳೋದ್ರೆ ಇದೇ ಪರವಾಗಿಲ್ಲ, ಬಟ್ ನೆಕ್ಸ್ಟ್ ಮಂತ್ ವರ್ಗು ವೆಯ್ಟ್ ಮಾಡ್ತೀನಿ, ಇನ್ನ 2 ಮಂತ್ಸ್ ಆದ್ರೂ ಪರವಾಗಿಲ್ಲ ಅಂದ್ರೆ ರೆಡ್ಮಿ ನೋಟ್ 7 ಒಂದ್ಸತಿ ಚೆಕ್ ಮಾಡಿ ಆಮೇಲೆ ಬೇಕಂದ್ರೆ ಇದನ್ನ ಪರ್ಚೇಸ್ ಮಾಡ್ಬೋದು. ನಾನು ಮೊದಲೇ ಹೇಳ್ದಂಗೆ ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ನಿಮಗೆ ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಆ ಲಿಂಕ್ ಮೂಲಕ ಹೋಗಿ ಪರ್ಚೇಸ್ ಮಾಡಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕೆಳಗಡೆ ಇರುವಂತಹ ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹಾಗೂ ನೀವಿನ್ನೂ ಗ್ಯಾಜೆಟ್ ಗಾಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ಏನಕ್ಕೆ ಇಷ್ಟ ಆಗಿಲ್ಲ, ಏನ್ ಫಾಲ್ಟ್ ಇತ್ತು, ಏನ್ ಸರಿ ಮಾಡ್ಕೋಬಹುದು ಅಂತ ಎಲ್ಲ ಸಜೆಷನ್ಸ್ ಕೊಟ್ರೆ ಖಂಡಿತ ಸರಿ ಮಾಡ್ಕೋತೀನಿ.